25 ವರ್ಷಗಳ ನಂತರ ನಾವೊಂದು ನಮ್ಮ ಶಾಲೆಯಲ್ಲಿ ನಾವು ಓದಿದ್ದ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ದಿವಸ ಎಂಥ ಪುಣ್ಯ ಅಂದರೆ ನಾನು ಕುಂಭಮೇಳಕ್ಕೆ ಹೋಗೋಕ್ಕಾಗಲಿಲ್ಲ. ಇವತ್ತು ನನಗೆ ಕುಂಭಮೇಳ ಇದ್ದಂಗೆ ಇಲ್ಲಿ ಅಷ್ಟೊಂದು ನನಗೆ ಪುಣ್ಯ ಬಂದಿದೆ ಅನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಸ್ನೇಹಿತರೆಲ್ಲ ಒಟ್ಟುಗೂಡಿ ಒಂದು ಟೀಮ್ ವರ್ಕ್ ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಅನ್ಕೊಂತೀನಿ ನಾನು. ಯಶಸ್ವಿ ಆಗಿದೆ ಖಂಡಿತವಾಗಲೂ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮನ ಎಲ್ಲರೂ ಮಾಡಬೇಕು, ಇನ್ನು ಮುಂದಿನ ಪೀಳಿಗೆಯವರು ಮಾಡಬೇಕು. ನಾವೆಲ್ಲರೂ ಮಾಡಿ ಇಂಥ ಗುರುಗಳಿಗೆ ಸನ್ಮಾನ ಮಾಡೋದು ಎಲ್ಲೂ ಹೋಗಲ್ಲ. ಸುಮ್ಮನೆ ಅಲ್ಲಿ ಖರ್ಚು ಮಾಡೋದು ಅದು ಮಾಡೋದು ಬದಲು ಗುರುಗಳು ಕರೆದು ಸನ್ಮಾನ ಮಾಡೋದು ಅವ್ರಿಗೂ ಮನಸ್ಸು ಖುಷಿಯಾಗಿರುತ್ತೆ, ನಮಗೂ ಒಳ್ಳೆಯ ರೀತಿ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತ ಒಂದು ವಿಷಯ ಹೇಳುತ್ತಾ ಎಲ್ಲ ನಮ್ಮ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಸುರೇಶ್ ಪೈ ಅಂತ. ನನ್ನ ಹೆಸರು ವಾಸುದೇವ CR ಅಂತೇಳಿ. ನಾನು ಇದೇ ಸ್ಕೂಲಲ್ಲಿ 98, 99 SLC ಮುಗಿಸ್ಕೊಂಡು ಬರ್ತೀವಿ. ಈಗ 25 ವರ್ಷಗಳ ನಂತರ ನಾವೆಲ್ಲ ಸೇರ್ಕೊಂಡು ಎಲ್ಲ ಗೆಳತಿಯರೆಲ್ಲ ಸೇರ್ಕೊಂಡು ಎಲ್ಲ ನಮ್ಮ ಟೀಚರ್ಸ್ನ ಕರೆದ್ಬಿಟ್ಟು ನಾವು ಗೃಹವಂದನ ಮತ್ತು ಸ್ನೇಹ ಸಮ್ಮೇಳನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರೂ ತುಂಬ ಅನ್ಯೋನ್ಯತೆಯಿಂದ ಎಲ್ಲರನ್ನೂ ಬೆಳೀತಾ ಇದ್ದೀವಿ. ಒಬ್ಬೊಬ್ಬರನ್ನೂ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. 25 ವರ್ಷ ಆದ್ಮೇಲೆ ನೋಡ್ತಾರೆ ತುಂಬ ಹೆಮ್ಮೆ ಅನಿಸ್ತಾ, ತುಂಬ ಖುಷಿ ಅನಿಸ್ತದೆ ಅವ್ರ ಜೊತೆ ಬರೀತಾ ಇರೋದು. ಸೊ ಈ ಒಂದು ಟೈಮಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟೋ ನೋಡಿದ್ರೆ ಮಕ್ಕಳು ಕೂಡ ಹೊಸದಾಗಿ ಏನೋ ಹೆಮ್ಮವಾಗಿ ಬೆಳೆದು ನಮ್ಮ ಕಣ್ಣೆದುರಿಗೆ ಬರ್ತಾವೆ ಅಂದರೆ ಅದಂತ ತುಂಬಾ ಅದ್ಭುತ ಅನಿಸ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮೊದಲಾಗಿ ಫಸ್ಟು ಈ ತ್ಯಾವನ್ಗೆ ನೋಡಿಬಿಟ್ಟು ತುಂಬ ವರ್ಷಗಳ ನಂತರ ತುಂಬ ಖುಷಿ ಆಯಿತು. ಹಾಗೆಯೇ ನಮ್ಮ ಎಲ್ಲ ಶಿಕ್ಷಕ ವೃಂದದವ್ರನ್ನ ನೋಡಿಬಿಟ್ಟು ಭಾಳ ಖುಷಿ ಆಯಿತು. ಏನು ಒಬ್ಬೊಬ್ರದ್ದು ಒಂದೊಂದು ಥರ ವ್ಯಕ್ತಿತ್ವ.
ಏನು ನಮ್ಮ ಏನು ಗಣಿತ ಶಿಕ್ಷಕರದೇ ಒಂಥರ, ಸಮಾಜ ಶಿಕ್ಷಕರದೇ ಒಂಥರ, ಆಮೇಲೆ ಸೈನ್ಸ್ ಟೀಚರ್ಸ್ದೇ ಒಂಥರ ವ್ಯಕ್ತಿತ್ವ, ಆಮೇಲೆ ನಮ್ಮ ಕನ್ನಡ ಟೀಚರ್ಸ್ದೇ ಒಂಥರ ವ್ಯಕ್ತಿತ್ವ. ನನಗೆ ಏನು ಮ್ಯಾಥ್ಸು ಸೈನ್ಸು ಅಷ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನನಗೆ ಕನ್ನಡ ಅಂತಂದರೆ ತುಂಬ ಇಷ್ಟ. ಏನು 98-99 ಬ್ಯಾಚಲ್ಲಿ ನಾನು ಕನ್ನಡ ತುಂಬ ಇಷ್ಟಪಟ್ಟು ಓದಿದ್ರಿಂದ ನನಗೆ 125ಕ್ಕೆ 120 ಮಾರ್ಕ್ಸ್ಗಳನ್ನು ನಾನು ತಗೊಂಡೆ. ಆವತ್ತಿಂದನೇ ನಾನು ಅಂದ್ಕೊಂಡೆ ಏನು ಕನ್ನಡ ಶಿಕ್ಷಕಿ ಆಗಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದೆ. ನಾನು ಕಾರಣಾಂತರಗಳಿಂದ ನಾನು ಏನು ಸರ್ಕಾರಿ ಶಿಕ್ಷಕಿ ಆಗಲಿಲ್ಲ. ಹಾಗಾಗಿ ನಾನು ಏನು ಪ್ರೈವೇಟ್ ಶಿಕ್ಷಕಿ ಆದೆ. ಇದರಲ್ಲಿ ತುಂಬ ನಾನು ಸಂತೋಷವನ್ನು ಅನುಭವಿಸಿದ್ದೀನಿ, ಅನುಭವಿಸ್ತಾನೂ ಇದ್ದೀನಿ. ನನ್ನ ಗೆಳೆಯ ಮತ್ತು ಗೆಳತಿಯರನ್ನು ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗೆಳೆಯ ವಾಸುದೇವ್ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ ಕೊಡ್ತಾ, ಇವತ್ತು ಕಾರ್ಯಕ್ರಮ ನಾವೊಂದು ಗೃಹಪ್ರವೇಶದಲ್ಲಿ ನನಗೊಂದು ಆರ್ಸಿ ಆರೈಸಿ ಅಂತೇಳಿ, ಆಗ ಮತ್ತೆ ಒಂದು 2 ತಿಂಗಳಿಗೆ ಮತ್ತೆ ಎಲ್ಲರೂ ಕರಿತೀವಿ. ಅದು ನಮ್ಮ ಜೀವನದಲ್ಲಿ ಮತ್ತೊಂದು ಮರ್ಯಾದೆ. ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಾದ DVG ವಾಯ್ಸ್ ಮತ್ತು ನಮಸ್ತೆ ದಾವಣಗೆರೆ ವೀಕ್ಷಕರಿಗೆ ಶುಭಾಶಯಗಳು. ನಾನು ಚಕ್ರವರ್ತಿ, ವಕೀಲರು, ದಾವಣಗೆರೆ. ಈ ದಿನ ನನ್ನ ಹುಟ್ಟೂರಾದಂಥ ದಾವಣಗೆರೆ ಗ್ರಾಮದಲ್ಲಿ 25 ವರ್ಷಗಳ ನಂತರ ನನ್ನೆಲ್ಲ ಸ್ನೇಹಿತರು ಮತ್ತು ಗೆಳತಿಯರೆಲ್ಲ ಸೇರಿ ಇದೊಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸ್ನೇಹ ಸಮ್ಮೇಳನ ಮತ್ತು ಗುರುವಂದನ ಅಂತ. ಆ ಗುರುವಂದನ ಕಾರ್ಯಕ್ರಮಕ್ಕೆ ನಾವು ಇವತ್ತಿನ ದಿನ ಹಾಜರಾಗಿ ನನ್ನ ಎಲ್ಲ 25 ವರ್ಷದ ಹಳೆಯ ಸ್ನೇಹಿತರನ್ನು ನೋಡಿ ಭೇಟಿ ಮಾಡಿ ಈ ದಿನ ಒಂದು ಅತ್ಯಂತ ಸುದಿನವಾಗಿದೆ. ನಮ್ಮ ಜೀವನದ ಅತ್ಯಂತ ಮೆಮೊರೇಬಲ್ ಡೇಸ್ ಅಂದರೆ ಅದು ಇವತ್ತಿನ ದಿನ 23/2/2025 ಇಸ್ವಿ ಅಂತಂದು ಹೇಳೋದಕ್ಕೆ ಅತ್ಯಂತ ಖುಷಿಯಾಗುತ್ತೆ. ನಾವು ಇಂದಿನ ದಿನ ನಮ್ಮ ಎಲ್ಲ ಗೆಳೆಯರು ಮತ್ತು ಗೆಳತಿಯರನ್ನು ನೋಡಿ ಭಾಳ ವರ್ಷಗಳ ನಂತರ ಅಭೂತಪೂರ್ವ ಸಂತೋಷ ಇದಾಗಿದೆ. ಇವತ್ತಿನ ದಿನ ನನ್ನ ಜೊತೆ ಓದಿದಂಥ ಎಲ್ಲ ಸಹಪಾಠಿ ಮತ್ತು ವಿದ್ಯಾರ್ಥಿನಿಯರು ಎಲ್ಲರೂ ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನನ್ನ ಸ್ನೇಹಿತ ವಾಸು ಈಗ ಬಿಗ್ಗೆಸ್ಟ್ ಎಂಟರ್ಪ್ರೈನರ್ ಆಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿದ್ದಾನೆ. ಮತ್ತು ನನ್ನ ಆತ್ಮೀಯ ಸ್ನೇಹಿತನಾದ ಸುರೇಶ್ ಅವರು ಇವತ್ತಿನ ದಿನ ದಾವಣಗೆರೆ ಅತ್ಯಂತ ದೊಡ್ಡ ಕಾಂಟ್ರಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಇವರೆಲ್ಲರೂ ನನ್ನ ಸಹಪಾಠಿಗಳು ಮತ್ತು ನನ್ನ ವೃತ್ತಿ ಜೀವನದ ನನ್ನ ಗೆಳೆಯನಾದಂಥ JN ನರೇಂದ್ರ ಅವರು ಪ್ರಬಂಧ ಮಂಡಿಸಿ ಇವತ್ತು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇವರೆಲ್ಲ ಯಶಸ್ಸುಗಳನ್ನು ನಮ್ಮ ಯಶಸ್ಸು ಅಂತಂದೇಳಿ ಆತ್ಮೀಯವಾಗಿ ನಾವೆಲ್ಲ ವಿದ್ಯಾರ್ಥಿಗಳು ಸಂತೋಷವಾಗಿ ಯಶಸ್ಸನ್ನು ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಆದ ನಂತರ ನಮ್ಮ ವೃತ್ತಿ ಜೀವನದ ಶಿಕ್ಷಕರು ಕೆಲವೊಬ್ಬರು ನಿವೃತ್ತಿಯಾಗಿದ್ದಾರೆ, ಕೆಲವೊಬ್ಬರು ಹಾಳಿ ವೃತ್ತಿಯಲ್ಲಿ ಅನುಭವಿಸ್ಕೊಂತ ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಪ್ರಮೋಷನ್ ಆಗಿ ಹೈಸ್ಕೂಲ್ ಕಾಲೇಜುಗಳಿಗೆಲ್ಲ ಹೋಗಿದ್ದಾರೆ. ಅವರಿಗೆಲ್ಲ ಶುಭಾಶಯ ಕೋರ್ತಾ ಅವರೆಲ್ಲ ಯಶಸ್ಸು ಹೀಗೆ ಸಾಗಲಿ ಅಂತಂದೇಳಿ ನಮ್ಮೆಲ್ಲ ಬಂಧುಗಳು ಮತ್ತು ನನ್ನ ಗೆಳೆಯರು ಮತ್ತು ಗೆಳತಿಯರು ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ಕೊಂಡೋಗ್ಲಿ, ಅವರ ಮಕ್ಕಳ ಯಶಸ್ಸನ್ನು ಕಣ್ತುಂಬಿಕೊಳ್ಳಿ ಅಂತಂದೇಳಿ ಈ ಮೂಲಕ ಹಾರೈಸುತ್ತಾ ಈ ಅತ್ಯಂತ ಒಂದು ಸುದಿನವಾದಂಥ ಗುರುವಂದನ ಕಾರ್ಯಕ್ರಮ ಮತ್ತು ನಮ್ಮೆಲ್ಲ ಗೆಳೆಯರಿಗೆ ಶುಭಾಶಯ ಕೋರುತ್ತಾ ಇವತ್ತಿನ ಅತ್ಯಂತ ಮೆಮೊರೇಬಲ್ ಡೇಸ್ ಆಗಿ ಮಾಡಿಕೊಂಡ ನನ್ನೆಲ್ಲ ಗೆಳೆಯ ಮತ್ತು ಗೆಳತಿಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸ್ನೇಹಿತರುಗಳನ್ನು ನಾವು ಇನ್ನೊಂದ್ಸರಿ ಭೇಟಿ ಮಾಡೋಕ್ಕೆ ಅವಕಾಶ ಸಿಗ್ಬೋದು ಅನ್ನೋದು ನಮ್ಮಲ್ಲಿ. ಆವಾಗ ಇದಕ್ಕೆ ಏನಾದರೂ ಒಂದು ಉದ್ದೇಶ ಇರಬೇಕು, ಯಾವುದಾದ್ರೂ ಒಂದು ವೇನಲ್ಲಿ. ಅದಾದ್ಮೇಲೆ ಸತತವಾಗಿ 2 ವರ್ಷ ಮೇಲೆ ನಾವು ಡೇಟ್ಗಳನ್ನ ಚೇಂಜ್ ಮಾಡ್ತಾ ಮಾಡಲಾರ್ದ ರೇಂಜಿಗೂ ಬರುತ್ತೆ. ಆ ರೇಂಜಿಗೆ ಇದು ಡಿಲೇ ಆಗ್ತಾ ಉಂಟು. ತುಂಬಾ ಸಪೋರ್ಟ್ ಮಾಡ್ತಾ ಒಂದೊಂದು ನಮಗೆ ತಗೊಂಡು ನಾವು ಒಂದು ಡೇಟ್ನ ಫಿಕ್ಸ್ ಮಾಡ್ತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಪ್ರಾಸ್ತಾವಿಕ ನುಡಿಗಳ ಮೂಲಕ ತಿಳಿಸಿದ ಗೆಳೆಯ ಅಂಧಕಾರವನ್ನ ತೊಡೆದು ಹಾಕುತ್ತದೆ. ಭಾರತ ಶಕ್ತಿ ಇದೆ, ಭಾರತೀಯ ಸಂಸ್ಕೃತಿ ನಡೆಸಬೇಕಾದ್ರೆ ಆ ಕಾರ್ಯಕ್ರಮವು ದೀಪ ಬೆಳಗಬೇಕು ಎಂಬ ತಕ್ಷಣ ತಮ್ಮ ಪಾದ ಮೂಲಕ ಎಂದು ವೇದಿಕೆ ಮೇಲೆ ವಿರಾಜಮಾನರಾಗಿರುವ ನನ್ನ ಎಲ್ಲ ಸ್ನೇಹಿತರು ಹೇಳಿದಂತೆ 25 ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಅಂದರೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಶುಭ ದಿನ ನನ್ನ ಎಲ್ಲ ಸ್ನೇಹಿತರು 25 ವರ್ಷಗಳ ನಂತರ ಅವರ ಮುಖಚೇವರಿನೇ ನೆನಪಿಲ್ಲ, ಆದರೂ
ಅವರನ್ನೆಲ್ಲ ಕಣ್ತುಂಬಿಕೊಳ್ಳುವ ದಿನ. ಈ ಶುಭ ದಿನಕ್ಕೋಸ್ಕರ ಎಲ್ಲ ನನ್ನ ಸಹಪಾಠಿಗಳು ಹಾಗೂ ನನ್ನ ವಿದ್ಯೆ ಕಲಿಸಿದ ಗುರುಗಳಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಎಲ್ಲ ಸೇರಿಕ್ಕಂಥ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಹೇಳುವುದೇನೆಂದರೆ, ಈ ಕಾರ್ಯಕ್ರಮವನ್ನು ಖಂಡಿತ ಮರೆಯಬೇಡಿ. ಶುಭ ದಿನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನರೇಂದ್ರ ಕುಮಾರ್ ಅಂತೇಳಿ. ಈ ದಿನ ಇಲ್ಲಿ ನಾವು ನಡೆದಿರೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇರುತ್ತೆ. ಇವತ್ತು ನಮಗೆ ತುಂಬ ಖುಷಿಯಾದ ದಿನ. ಯಾಕಂದರೆ ನಮ್ಮ ಜೀವನದಲ್ಲಿ ಇದು ಮತ್ತೆ ಮರುಕಳಿಸುತ್ತೋ ಇಲ್ಲ ಗೊತ್ತಿಲ್ಲ. ಇದು ಈಗ ಬಂದಿದೆ, ಈಗ ನಾವು ಇದನ್ನು ಅನುಭವಿಸ್ತೀವಿ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಈ ದಿನ ನಮಗೆ ಗುರುವಂದನ ಕಾರ್ಯಕ್ರಮ ಜೊತೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವೂ ಇರುತ್ತೆ. ಸೊ ಇದನ್ನು ನಮಗೆ ತುಂಬ ಸುದಿನ ಕಾರ್ಯಕ್ರಮ ಆಗಿರೋದ್ರಿಂದ ಈ ದಿನ ಎಲ್ಲರೂ ಸೇರಿ ಖುಷಿಯಾಗಿ ನಾವು ಹಮ್ಮಿಕೊಂಡಿದ್ವಿ. ಅದು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವಿವತ್ತು 1998-99ನೇ ಸಾಲಿನಲ್ಲಿ ಇದೇ ಶಾಲೆಯಲ್ಲಿ, ತ್ಯಾವಣಿಗೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿ SSLCಯನ್ನು ಮುಗಿಸಿ ಸುಮಾರು 27 ವರ್ಷಗಳ ನಂತರದಲ್ಲಿ ನಾವು ಎಲ್ಲರೂ ಕೂಡ ಒಂದು ಸ್ನೇಹ ಸಮ್ಮಿಲನ ಮತ್ತು ಹಾಗೂ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶ್ರಮಿಸಿದಂತಹ ಪ್ರತಿಯೊಬ್ಬ ನನ್ನ ಆತ್ಮೀಯ ಗೆಳೆಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಹೆಸರು ಕಿರಣ ಅಂತೇಳಿ ಹೊನ್ನಾಳಿ ಡಿಗ್ರಿ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರ್ತಕ್ಕಂಥ ಹಲವಾರು ನನ್ನ ಗೆಳೆಯರನ್ನ ನೋಡಿದಾಗ ನನಗೆ ತುಂಬಾ ಸಂತೋಷ ಆಯಿತು. ಒಂದು ರೀತಿಯಾಗಿರ್ತಕ್ಕಂಥ ಭಾವುಕವಾಗಿರ್ತಕ್ಕಂಥ ಕ್ಷಣ ಅಂತಲೇ ಹೇಳ್ಬೋದು. ಈಗ ನಾವು ನಮ್ಮ ಗುರುಗಳನ್ನು ನಾವು ಆಹ್ವಾನಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಣ್ಣಂಚಲ್ಲಿ ನೀರಂತೂ ಖಂಡಿತವಾಗಿ ಎಲ್ಲರಿಗೂ ಕೂಡ ಬಂದಿರತಕ್ಕಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ, ಸುಮಾರು ವರ್ಷಗಳ ನಂತರದಲ್ಲಿ ಬೇರೆಯವರು ಯಾರಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದರೆ ಅವ್ರನ್ನ ಕಲಿಸಿದಂತಹ ಶಿಕ್ಷಕರು ಸಿಗೋದೇ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಕಾರಣಗಳಿಂದಾಗಿ ಅವರು ಇಹಲೋಕವನ್ನು ತ್ಯಜಿಸಿರ್ತಾರೆ. ಆದರೆ ನಾವು ಅದೃಷ್ಟವಂತರು, ನಮಗೆ ಬೋಧನೆಯನ್ನು ಮಾಡಿದಂತಹ ಶಿಕ್ಷಕರು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೇಳಿ ಅಂದ್ಕೊಳ್ತೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ನಮ್ಮ ಎಲ್ಲ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮವನ್ನು ಆಗಮಿಸಿದ್ದಾರೆ. ಇದರಲ್ಲಿ ತುಂಬ ಪ್ರಮುಖವಾಗಿ ಒಬ್ಬ ಹುಡುಗಿಯರಲ್ಲಿ ತುಂಬ ಪ್ರಮುಖವಾಗಿ ಒಬ್ಬ ಪಾತ್ರವನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಿದೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ರಾತ್ರಿ ಪ್ರತಿ ಹಗಲು ಈ ಒಂದು ವಾರದಿಂದ ಅಥವಾ 15 ತಿಂಗಳಿನಿಂದ ಸತತವಾಗಿ ಪರಿಶ್ರಮ ಪಟ್ಟಂತಹ ಆತ್ಮೀಯ ಗೆಳತಿ ದೀಪವರವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ನನ್ನ ಗೆಳೆಯ ಮತ್ತು ಗೆಳತಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ತುಂಬ ಯಶಸ್ಸಾಗಿದೆ. ಇದು ಮುಂದಿನ ವಿದ್ಯಾರ್ಥಿಗಳಿಗೆ ಅಥವಾ ಮುಂದಿನ ಪೀಳಿಗೆಯವರಿಗೆ ಒಂದು ದಾರಿದೀಪ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದಾರಿದೀಪವಾಗಿ 98-99 ಬೆಳ್ಳಿ ಹಬ್ಬದ ಗುರುವಂದನಾ ಕಾರ್ಯಕ್ರಮದ ಹಿರಿಯ ಗುರುಗಳಾದಂಥ ಶಿಕ್ಷಕರಾದಂಥ ಕವಿತಾ ಮೇಡಮ್ ಅವರೇ, 1990-91ನೇ ಸಾಲಿನ ವಿದ್ಯಾರ್ಥಿಗಳು ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ನಾನು ಶಿವಮೊಗ್ಗದಿಂದ ಅವರ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ತುಂಬ ಖುಷಿಯಾಯಿತು. ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ಸವಿ ನೆನಪಿಗಾಗಿ ಎಲ್ಲ ಉಪನ್ಯಾಸಕರನ್ನು, ಎಲ್ಲ ಶಿಕ್ಷಕರನ್ನು ಒಟ್ಟಿಗೆ ಸೇರಿಸಿ ತುಂಬ ಗೌರವದಿಂದ ನಮ್ಮನ್ನು ನೋಡಿಕೊಂಡು, ನಾವು ಅವರಿಗೆ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡುವುದರ ಮೂಲಕ ಮುಂದಿನ ಜೀವನಕ್ಕೆ ನೀವು ಒಳ್ಳೆಯ ರೀತಿಯ ಭವಿಷ್ಯದ ಪ್ರಜೆಗಳಾಗಿ ಬಾಳಿ ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸಿದ್ವಿ. ನಿಜವಾಗಲೂ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಖುಷಿ ಕೊಟ್ಟಿರುವಂಥದ್ದು. ಇಂಥ ಒಂದು ಕಾರ್ಯಕ್ರಮ ಮುಂದೆ ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನು ನೆನಪಿಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದು. ಆವಾಗ ಗುರುವಿಗೆ ಒಂದು ಸ್ಥಾನಮಾನ ಎನ್ನುವಂಥದ್ದು ಸಿಗ್ತದೆ. ಈ ನಿಟ್ಟಲ್ಲಿ ನಿಜವಾಗಲೂ ಎಲ್ಲರನ್ನ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಿಂದ ನಾನು ನಿಜವಾಗ್ಲೂ ಖುಷಿಯಾಗಿದೆ. 98-99 ಸಾಲಿನಲ್ಲಿ 98-99 ಸಾಲಿನ
ಖುಷಿ ಎಲ್ಲ ಸ್ನೇಹ ಬಳಗದ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತೇಳಿ ಹೇಳಿದ್ದು ಬಹಳ ಖುಷಿ ಆಯ್ತು. ಮೀಟಿಂಗ್ ಮಾಡ್ಕೊಂಡು ಒಂದು ಕಾರ್ಯಕ್ರಮವನ್ನು ಸ್ವೀಟ್ ಮೆಮೊರೀಸ್ ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದ್ವಿ ಶಿವಮೊಗ್ಗ ಕೊಟ್ಟು ಸೇವಾ ಈಗ ವಿಚಾರ ನಾವು ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ಪ್ರಯುಕ್ತ ನಾವೆಲ್ಲ ಸ್ನೇಹಿತರು 1998-99ನೇ ಸಾಲಿನ ಏನು ಪ್ರೌಢಶಾಲಾ ವಿದ್ಯಾರ್ಥಿಗಳಿದ್ವಿ ಅವರೆಲ್ಲರೂ ಸೇರಿಕೊಂಡು ಒಂದು ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸತತ 2 ವರ್ಷಗಳ ಪರಿಶ್ರಮ ಎಲ್ಲರನ್ನೂ ಸೇರಿಸೋದಕ್ಕೆ ನಾವು ಎಲ್ಲರೂ ಸೇರಿಬಿಟ್ಟು ಒಂದು 8 ಜನ ಫಸ್ಟು ಸೇರ್ಕೊಂಡ್ವಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲರನ್ನೂ ಟೋಟಲ್ 80 ಜನ ಮೆಂಬರ್ಸ್ಗಳನ್ನ ಸೇರಿಸೋದಕ್ಕೆ ನಾವು 2 ವರ್ಷ ಪ್ರಯತ್ನ ಪಟ್ವಿ. ಅಲ್ಲಿಗೂ 55 to 60 ಮೆಂಬರ್ಸ್ ಅಷ್ಟೇ ಸೇರಿದ್ದಾರೆ. ಆದರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಸಿಕ್ಕಿದ್ದು ನಮ್ಮ ಪುಣ್ಯ. ಎಲ್ಲ ಶಿಕ್ಷಕರೊಂದದವರು ಬಂದಿದ್ದಾರೆ. ನಾನು ಬೆಳಿಗ್ಗೆನೇ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಮತ್ತು ಏನಪ್ಪ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಏನಪ್ಪ ಅಂದರೆ ಶಾಲಾ ಮಟ್ಟದಲ್ಲಿ ನಮ್ಮ ನೋವು ನಲಿವುಗಳು, ಸೊ ನಮ್ಮ ಸಹಪಾಠಿಗಳು, ಸೊ ನಮ್ಮ ಸ್ನೇಹಿತರು ಎಲ್ಲ ಸೇರಿದ್ವಿ. ಆಲ್ಮೋಸ್ಟ್ ಆಲ್ ಈಗ ಎಲ್ಲರಿಗೂ 40 and 45 ಎಬೋ ಇಯರ್ಸ್ ಆಗಿದೆ. ಎಲ್ಲರಿಗೂ ಮಕ್ಕಳಾಗಿದ್ದಾರೆ. ಕೆಲವೊಬ್ಬರಿಗೆ ಆಲ್ರೆಡಿ ಮಕ್ಕಳು ಮದುವೆನೂ ಮಾಡಿದ್ದಾರೆ ಕೆಲವರು. ಸೊ ಅಷ್ಟು ದೊಡ್ಡವರಾಗಿದ್ದೀವಿ. ಸೊ ಬೆಳಿಗ್ಗೆಯಿಂದನೂ ಭಾಳ ಉತ್ಸುಕತೆಯಿಂದ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಸೊ ನಿನ್ನೆ ಸಂಜೆಯಿಂದನೇ ಎಲ್ಲ ಸ್ಟೇಜ್ ಡೆಕೋರೇಷನಿಂದ ಹಿಡಿದು ಸೊ ನಿರೂಪಣೆ ಪ್ಲಸ್ ಏನು ಊಟದ ವ್ಯವಸ್ಥೆ ಎಲ್ಲದೂ ಟೋಟಲ್ 60 to 65 ಮೆಂಬರ್ಸು ಟೋಟಲ್ ಎಲ್ಲರೂ ಸಮೇತ ಭಾಳ ಉತ್ಸುಕತೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ. ನಿಮ್ಮ ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿದೆ. ನಿಮ್ಮ ಮೀಡಿಯಾದವರಿಗೂ ಮತ್ತು ನನ್ನ ಸಹಪಾಠಿಗಳಿಗೂ ಗುರುವೃಂದರಿಗೂ ಈ ಮೂಲಕ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಕೊಟ್ಟೇಶಯ್ಯ ಅಂತೇಳಿ. ನಾವು ಈ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ 2 ವರ್ಷದಿಂದ ನಮ್ಮ ಸ್ನೇಹಿತರೆಲ್ಲ ತುಂಬ ಹೋರಾಟವನ್ನು ಮಾಡಿದ್ದಾರೆ. ಈ ಒಂದು ಗಳಿಗೆ ನಮಗೆ ಇವತ್ತಿನ ದಿನ ಸಿಕ್ಕಿದೆ. ಎಲ್ಲ ಭಾಳ 25-26 ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಕೂಡ ಸೇರ್ಕೊಂಡಿದ್ದೀವಿ. ಎಲ್ಲರೂ ಅವರವರಾದ ಉದ್ಯೋಗದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವರು ಉನ್ನತ ಮಟ್ಟದಲ್ಲಿದ್ದಾರೆ, ಶಿಕ್ಷಕರಿದ್ದಾರೆ, ಪೊಲೀಸ್ನವರಿದ್ದಾರೆ, ಹಾಗೂ ಎಲ್ಲ ಅವರು ವೃತ್ತಿಪರ ಕೆಲಸಗಳಲ್ಲಿ ಬ್ಯುಸಿ ಇದ್ದರೂ ಕೂಡ ನಾವೊಂದು 55-60 ಜನ ಈಗ ಆಲ್ರೆಡಿ ಸೇರಿದ್ದೀವಿ ಇಲ್ಲಿ. ನಮಗೆ ತುಂಬ ಖುಷಿ ಆಗ್ತಿದೆ. 25-26 ವರ್ಷಗಳಿಂದಲೂ ನಮ್ಮ ಹಳೆ ಎಲ್ಲ ಸ್ನೇಹಿತರು, SLC ಸ್ನೇಹಿತರುಗಳು ಮತ್ತು ಸ್ನೇಹಿತರಿಗೆಲ್ಲ ಒಂದುಗೂಡಿ ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಒಂಥರ ಭಾಳ ಹುಮ್ಮಸ್ಸಿದೆ. ಭಾಳ ಅಂತ ಎಂಜಾಯ್ ಮೂಮೆಂಟ್ ಅನ್ನೋದಕ್ಕಿಂತ ಭಾಳ ಸಂತೋಷ, ಮನಸ್ಪೂರ್ವಕವಾಗಿ ಭಾಳ ಸಂತೋಷವಾಗಿದೆ. ಈ ಕಾರ್ಯಕ್ರಮವನ್ನು ಎಲ್ಲ ಸ್ನೇಹಿತರು ಯಶಸ್ವಿಗೊಳಿಸಿ ನಮ್ಮ ಕಾರ್ಯಗಳಿಗೆ ಹೋಗೊಟ್ಟು ನಮ್ಮ ಶಿಕ್ಷಕರು ಕೂಡ ಪ್ರೋತ್ಸಾಹವನ್ನು ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಅವರಿಗೂ ನಮ್ಮ ಸ್ನೇಹಿತರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು. ನಮ್ಮ ಸ್ವಂತ ಉದ್ಯೋಗದಲ್ಲಿದ್ದೀರಿ. ಆ ಮಕ್ಕಳಿಗೆ ಪ್ರೀತಿ ತೋರಿಸಿರೋದು ಬಹಳ ಖುಷಿ ಆಗ್ಬಿಟ್ಟು ಯಾರೇ ಏನು ಮಾಡಲಿಕ್ಕೆ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಅವರು ಉತ್ತಮ ಮನೆ ಮಾಡಿದ್ರು. ಕೇಳ್ತಿದ್ವಿ, ನಿಮ್ಮ ಮನೇಲಿ ಯಾವ ಹುಡುಗ ಹೋಗ್ತಾರಪ್ಪ, ಅವರು ಚಕ್ರಮೂರ್ತಿ ಬಿಟ್ಟು ಇದೆಲ್ಲ ಸೇರ್ತಿದ್ವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು ನಾನು 98-99ನೇ ಸಾಲಿನ SLC ವಿದ್ಯಾರ್ಥಿಯಾಗಿ ಇಲ್ಲಿ ಓದಿರ್ತೀವಿ. ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವೆಲ್ಲ ಭಾಳ ಖುಷಿಯಿಂದ ಮಾಡೋಣ ಅಂತಂದೇಳಿ ರೆಡಿ ಆದ್ವಿ. ಬಟ್ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂತು. 2 ವರ್ಷದಿಂದನೂ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂತು. ಆದರೆ ಕೊನೆಗೆ ಒಂದು ಸುದಿನ ಅಂತ ಹೇಳ್ಬಿಟ್ಟು ಈ ದಿನ ನಾವೆಲ್ಲ ಗುರುವಂದನಾ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. 25 ವರ್ಷದಿಂದ ನಾವು ನೋಡದೇ ಇರತಕ್ಕಂಥ ಗೆಳೆಯರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಎಕ್ಸ್ಪೆಷಲಿ ನಮ್ಮ ಆಲೇಶ್ ಇರ್ಬೋದು, ಗುರುದಪ್ಲಿ ಆಲೇಶ್ ಇರ್ಬೋದು, ನಮ್ಮ ಗಣೇಶನಂತೂ ನಾವು ನೋಡಲ್ಲ ಬಿಡಿ. ನಾವು ಎಷ್ಟು SLC ಮುಗಿದಾಗ ಹೋಗಿದ್ದು ಇವಾಗ ನೋಡ್ತಿದ್ದೀವಿ ಅಂದರೆ ತುಂಬಾ ಖುಷಿ ಆಗ್ತದೆ. ಕಣ್ಣಲ್ಲೆಲ್ಲ ನೀರು ಬರ್ತದೆ. ಈ ಥರ ಸುದಿನ ನಾವು ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ ಆಗೋ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾವು ಈ ದಿನ ಮುಗೀತು, ಈ ಸಂಜೆ ಆಯಿತು ಅಂದ್ರೆ ನಾವು ಎಲ್ಲೆಲ್ಲಿ ಸೇರ್ಕೊಳ್ತೀವಿ, ಎಲ್ಲೆಲ್ಲಿ ಇರ್ತೀವಿ, ಯಾವ ಊರಲ್ಲಿ ಇರ್ತೀವಿ ಗೊತ್ತಾಗಲ್ಲ. ಏನು ಮಾತಾಡ್ಬೋದು, ಜಸ್ಟ್ ಫೋನಲ್ಲಿ ಮಾತಾಡ್ಬೋದು. ಬರ್ರಪ್ಪ ಎಲ್ಲರೂ ಸೇರ್ಕೊಳ್ಳೋಣ ಅಂದರೆ ಚಾನ್ಸೇ ಇಲ್ಲ. ಯಾರು ಬಂದು ನಾವು ಸೇರ್ತಕ್ಕಂಥ ಅವಕಾಶಗಳನ್ನ ಸಿಗಲ್ಲ. ಈ ಸಿಕ್ಕಿರ್ತಕ್ಕಂಥ ಅವಕಾಶನ
ತುಂಬ ರೀತಿಯಾಗಿ ಸದುಪಯೋಗ ಪಡ್ಕೊಂಡು ನಾವು ಗುರುವಂದನ ಕಾರ್ಯಕ್ರಮ ಸೇರಿಸ್ಕೊಂಡು ಈ 23ನೇ ತಾರೀಕು 23/2/2025 ತಾರೀಕು ಏನಿದೆಯಲ್ಲ ಈ ಭಾಳ ಸುದಿನ ಅಂತ ಅಂದ್ಕೊಳ್ತೀನಿ. ಈ ನಮ್ಮ ಗೆಳೆಯ ಮತ್ತು ಗೆಳೆಯತಿಯರ ಆಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು, ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳಾಗಿರ್ಬೋದು, ಈ ಗುರುಗಳಿಗೆ ವಂದನೆಗಳನ್ನು ತಿಳಿಸ್ತದೆ ಎಷ್ಟು ಪುಣ್ಯದ ಕೆಲಸ ಅಂದರೆ ನಮಗೆ ಹೇಳೋಕ್ಕಾಗದೇ ಇಲ್ಲ. ಈ ಕೆಲಸನ ಈ ಗುರುವಂದನೆ ಕಾರ್ಯಕ್ರಮನ ಯಾರು ಹೇಳೋಕ್ಕಾಗಲ್ಲ. ಆ ಥರ ಇದರಿಂದ ನಾವು ತಿಳಿಸ್ತಾ ಇದ್ದೀವಿ, ವಂದಿಸ್ತಾ ಇದ್ದೀವಿ ಗುರುಗಳಿಗೋಸ್ಕರ. ಇಷ್ಟೆಲ್ಲ ಹೇಳ್ತಾ ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಗೆಳೆಯತಿಯರಿಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ದೀಪ ಅವರಿಗಾಗಿರ್ಬೋದು, ನನ್ನ ಸ್ನೇಹಿತರಿಗಾಗಿರ್ಬೋದು ಎಲ್ಲ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ನಾವು ಇಲ್ಲಿ 1998 ಸಾಲಿನಲ್ಲಿ SLC ಓದಿದ್ವಿ. ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮನ ಈ ದಿವಸ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಿಕ್ಷಕರಿಂದಾಗಿರ್ಬೋದು ಮತ್ತು ಸ್ನೇಹಿತರಿಗೆ ನಾನು ತುಂಬ ಆಭಾರಿ ಆಗಿದ್ದೇನೆ. ತುಂಬ ದೂರದಿಂದ ಎಲ್ಲರೂ ಬಂದಿದ್ದಾರೆ, ಭಾಳ ಖುಷಿ ಆಗ್ತಿದೆ. ನಾವಿದನ್ನು ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಲ್ಲ, ಅವ್ರು ಬಂದಿದ್ದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಕುತ್ಕೊಳ್ತೀವಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಎಲ್ಲರೂ ಮಾಡ್ತಾ ಇದ್ದಾರೆ. ಇದೊಂದು ಅಲ್ಪ ಅವ್ರು ಮಾಡಿರ್ತಕ್ಕಂತಹ ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮ ಓಂಕಾರ ಸರ್ ಅವರಿಗೆ ಮತ್ತೊಮ್ಮೆ ವಿನಮ್ರತೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ.
ಸರ್ ಮೇಡಮ್ ಕೈ ಇಟ್ಕೊಳ್ಳಿ ಸರ್ ನೀವು ಕೈ ಇಟ್ಕೊಳ್ಳಿ ಮೇಡಮ್ ನೀವು ಅಷ್ಟೇ ಸ್ವಲ್ಪ ಗ್ಯಾಪ್ ಮೇಡಮ್ ಸ್ವಲ್ಪ ಗ್ಯಾಪ್ ನೋಡಿ ಎಸ್ ಓಕೆ ಬನ್ನಿ ಮೇಡಮ್ ಈ ಕಡೆ ನೋಡಿ ಬಂದಷ್ಟ ಪ್ರಮೇಯ ಕೇಳ್ತಾ ಇದ್ರು. ಯಾವತ್ತು ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ನಮಗೆ ಹೇಳಿದ್ದಿಲ್ಲ, ಫಸ್ಟ್ ದೀಪಕ್ಕೆ ಕೇಳ್ತಾ ಇದ್ದು ಪಟ ಪಟ ಅಂತ ಹೇಳೋದು ಇತ್ತು. ಸದ್ಯ ನಾವೆಲ್ಲ ಬಚಾವಾಗ್ತಿದ್ವಿ. ಸೈಡಿಂದ ಹಾಕಿ ಸ್ವಲ್ಪ ಸ್ವಲ್ಪ ಸೈಡ್ ಮಾಡ್ಬಿಟ್ಟು ಹಾಕಿ ಫೋಟೋ ಬರಲಿ. ನಿಮ್ಮ ಸೈಡಿಗೆ ಬಂದಿದೆ. ಇಲ್ಲ ಸರ್ ಇಲ್ಲ ನೋಡಿ ಸರ್ ಹಾಗೇರಿ ಸರ್ ಹಾಗೇರಿ ಗುರುವಂದನಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಮಕ್ಕಳೆಲ್ಲ ತುಂಬ ಆಸಕ್ತಿಯಿಂದ ಪ್ರೀತಿಯಿಂದ ಗುರುಗಳಿಗೆ ಒಂದು ಸನ್ಮಾನವನ್ನು ಮಾಡಿದರು. ಗುರುಗಳಿಗೆ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪ ಅಂದರೆ, ಶಿಷ್ಯರು ಗುರುಗಳನ್ನು ಮೀರಿಸಿದಾಗ ಮಾತ್ರ ಅದು ಒಂದು ಗುರುದಕ್ಷಿಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನಮಗೆ ನಿಜವಾಗಿಯೂ ಸಹ ಇದು ನಮ್ಮ ಜೀವಿತಾವಧಿಯಲ್ಲಿ ಒಂದು ಒಳ್ಳೆಯ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅದೇ ತರಹ ಮಕ್ಕಳ ಜೀವನದಲ್ಲೂ ಒಳ್ಳೆಯ ಒಂದು ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಕವಿತಾ ಹೆಚ್ಚು ಹಿಂದಿ ಶಿಕ್ಷಕರು. ನಾನು ಈ ಶ್ರಾವಣಿಯಲ್ಲಿ 1990ರಲ್ಲಿ ಬಂದು ಸೇರಿಕೊಂಡೆ. ಅಲ್ಲಿ ದಾವಣಗೆರೆಯಲ್ಲೇ ಟೀಚರ್ ಆಗಿದ್ದೆ. ಅಲ್ಲಿಂದ 2004ರಲ್ಲಿ ರಿಟೈರ್ಮೆಂಟ್ ಆಗೋವರೆಗೂ ಇಲ್ಲೇ ಇದ್ದೆ. ಇಲ್ಲಿಯ ವಾತಾವರಣ, ಶಾಲೆಯ ವಾತಾವರಣ, ಕಾಲೇಜಿನ ವಾತಾವರಣ ಭಾಳ ಸುಂದರವಾಗಿತ್ತು. ನಾವು ಬರೋದಕ್ಕಿಂತ ಮೊದಲೇ ಭಾಳ ಹೇಳಿಬಿಟ್ಟಿದ್ರು, ಸರಿ ಇಲ್ಲ ಇದು ತ್ಯಾವಣಿಗೆ, ನಿಮ್ಮತ್ತವ್ರು ಹೋಗಬಾರ್ದು ಅಲ್ಲಿಗೆ, ಹಾಗೆ ಹೀಗೆ ಅಂದರು. ನನಗೆ ಚಾಲೆಂಜ್ ಇಡ್ತು, ಏನಕ್ಕ ನೋಡ್ಬಿಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಹುಡುಗರು ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಜೊತೆಗೆ ವರ್ತಿಸಿದರು. ಅದೇ ರೀತಿಯಲ್ಲಿ ನಾವು ಪ್ರತಿ ವರ್ಷವೂ ಉತ್ತಮವಾದ ಪರೀಕ್ಷಾ ಫಲಿತಾಂಶಗಳನ್ನು ಪಡ್ಕೊತಾ ಬಂದ್ವಿ. ಅದು ಅಲ್ಲದೆ ನಾವೆಲ್ಲರೂ ಬಹಳ ಒಂದು ಆತ್ಮೀಯತೆಯಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಬಾಳ್ತಾ ಇದ್ದೀವಿ. ಇವತ್ತಿನ ದಿವಸ ಏನು ಗುರುವಂದನಾ ಕಾರ್ಯಕ್ರಮ ಇದೆ, ಅದಕ್ಕೆ ಬಂದು ಆಹ್ವಾನಿಸಿ ನಮ್ಮನ್ನು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೂ ತಾವು ಟಿ ವಿ ಸಂದರ್ಶಕರಿಗೂ ಸಹ ವಂದಿಸ್ತಾರೆ.
ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ 1998-99ನೇ SSLC ಬ್ಯಾಚ್ ಇದು. ನಮಗೆಲ್ಲರಿಗೂ ಒಂದು ಆಸೆ ಇತ್ತು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ, ಅದೇ ರೀತಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಈ ಕಾರ್ಯಕ್ರಮ ಮಾಡಬೇಕು ಅಂತ 2 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ, ಬಟ್ ಆಗಿರಲಿಲ್ಲ ಸರ್. ಅದು ಅಂದರೆ ತುಂಬ ಸ್ಟೂಡೆಂಟ್ಸ್ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ಕೊನೆಯದಾಗಿ 23ನೇ ತಾರೀಕು ಫಿಕ್ಸ್ ಆಯಿತು. ಎಲ್ಲ ಸ್ನೇಹಿತರ ಸಹಕಾರದಿಂದ ಈ ಕಾರ್ಯಕ್ರಮ ಸುಸಂಪನ್ನವಾಗಿದೆ. ಎಲ್ಲ ಸ್ನೇಹಿತರಿಗೂ ಈ ಕಾರ್ಯಕ್ರಮದ ಮೂಲಕ ಮತ್ತು ಸ್ನೇಹಿತರಿಗೂ ಅತಿ ಮುಖ್ಯವಾಗಿ ನಮ್ಮ ಗುರುಗಳಿಗೆ ಈ ಕಾರ್ಯಕ್ರಮದ ಮೂಲಕ ನಾನು ಧನ್ಯವಾದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೇವಲ ಪಾಠ ಪ್ರವಚನ ಅಷ್ಟೇ ಅಲ್ಲದೆ ನಮ್ಮ ಜೀವನ ಮೌಲ್ಯಗಳನ್ನು ನಮಗೆ ಹೇಳಿಕೊಟ್ಟಂಥವ್ರು. ಈ ಕಾರ್ಯಕ್ರಮದ ಮೂಲಕ ಮತ್ತು ಈ ಮೀಡಿಯಾ ಮೂಲಕ ನಾನು ಹೆಚ್ಚಿನದಾಗಿ ನನ್ನ ಗುರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದಂಥ ಎಲ್ಲ ನನ್ನ ಗೆಳೆಯ ಗೆಳತಿಯರಿಗೂ ಸಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಎಲ್ಲರೂ ಸಹ ಯಾರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳು ಇರ್ತೀರಿ, ನೀವೆಲ್ಲ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತೀರಿ, ಹುದ್ದೆಯಲ್ಲಿರ್ತೀರಿ, ನಿಮ್ಮ ಗುರುಗಳನ್ನು ಗುರುತಿಸಿ ಅವರನ್ನು ಗೌರವಿಸಿ ಆಧರಿಸಿ ಇದೊಂದು ಒಳ್ಳೆಯ ಕೆಲಸ. ದಯಮಾಡಿ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳು ಇಂಥ ಕೆಲಸನ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಕೂಡ ಆ ದೇಶದ ಮುಖದಲ್ಲಿ ಯಾವುದೇ ರೀತಿಯ ಒಂದು ಈಗ ಮಕ್ಕಳಾಗಿಲ್ಲ, ಅದೇ ಖಂಡಿತ ಭಾವ ಈಗಲೂ ಕೂಡ ಉಳ್ಕೊಂಡಿದ್ದಾರೆ ಕುಮಾರ್. ನಿಜವಾಗ್ಲೂ ಕೂಡ ತುಂಬಾ ಖುಷಿ ಪಡ್ತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್. ಈ ಕಡೆ ನೋಡಿ, ಹಲೋ ಸರ್, ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ, ಹಲೋ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನನಗೆ ಮಾತಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಒಂದು 25 ವರ್ಷದ ಸ್ನೇಹ ಸಮ್ಮೇಳನ ಆಗ್ತಾ ಇದೆ ಮತ್ತು ಗುರುವಂದನಾ ಕಾರ್ಯಕ್ರಮ ಆಗ್ತಾ ಇದೆ. ಈ ಗುರುವಂದನಾ ಕಾರ್ಯಕ್ರಮ ಮಾಡೋಕ್ಕೆ ಅನೇಕ ಜನ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಸ್ನೇಹಿತರು. ಅದರಲ್ಲೂ ಸೂರ್ಯ ಆಗಿರ್ಬೋದು, ಆಲೇಶ್ ಆಗಿರ್ಬೋದು, ರಂಗ ಆಗಿರ್ಬೋದು, ವಾಸು ಆಗಿರ್ಬೋದು. ನನಗಿಂತ ಅವರೆಲ್ಲರೂ ಕೂಡ ನಮ್ಮ ಗೌರವ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ನನ್ನ ಸ್ನೇಹಿತರಿದ್ದಾರೆ. ನಿಜಕ್ಕೂ ಕೂಡ ನಾನು ಇಂಥ ಸ್ನೇಹಿತರನ್ನು ಪಡೆದಿರ್ತಕ್ಕಂಥ ತುಂಬ ಧನ್ಯ ಅನ್ನಿಸ್ತದೆ, ಅದಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ. ಅದರಲ್ಲಿ ಎಲ್ಲ ಗುರುಗಳನ್ನು ನೋಡಿದಾಗ ಮಾತ್ರ ತುಂಬ ಖುಷಿ ಅನ್ನಿಸ್ತು. ಈ ಗುರುಗಳನ್ನು ಮತ್ತೆ ನೋಡ್ತಾನೆ ಇಲ್ಲ ಅಂತ ಅನಿಸಿತ್ತು. ಇವತ್ತು ಅವರೆಲ್ಲರ ಮಾತುಗಳನ್ನು ಕೇಳಿ, ಹೌದು ಜೀವನ ಅಂದರೆ ಇದೆಯಾ, ಇಲ್ಲಿವರೆಗೂ ನಾನು ಮಾಡ್ತಿದ್ದ ಜೀವನ ಅಲ್ಲ, ಈ ಥರ ಸ್ನೇಹದಿಂದ ಇರಬೇಕು ಅಂತ ಇವತ್ತು ಅನ್ನಿಸ್ತಾ ಇದೆ. ಇದು ಚಾವಣಗಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ ಬಂದು ಇಡೀ ಚಾವಣಗಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಮಾಡಿಲ್ಲ. ಈಗ ನಮ್ಮ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೇ ನಾನು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಏನು ನಾವು 98-99ನೇ ಸಾಲಿನ SSLC ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ಒಂದು ಕನಸಿತ್ತು. 25 ವರ್ಷಗಳ ಒಂದು ಸ್ನೇಹ ಸಮ್ಮೇಳನದ ಬೆಳ್ಳಿ ಹಬ್ಬ ಹಾಗೂ ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಕನಸನ್ನು ಇವತ್ತು ಈ ದಿನ ಸಾಕಾರಗೊಳಿಸ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಸಹಪಾಠಿ ಮಿತ್ರರು, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಲೂ ಬೇಕಾದಂಥ ಗುರುಗಳೆಲ್ಲರೂ ಕೂಡ ತಮ್ಮ ಮನಸ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಮುಂದೆ ಈ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಇನ್ನಷ್ಟು ಪ್ರೇರಣೆ ಆಗ್ತಿದೆ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಒಂದು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಪೈ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕು, ಈ ಒಂದು ಗುರುವಂದನದ ಒಂದು ಕಾರ್ಯಕ್ರಮದ ನೆನಪಿಗಾಗಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನನ್ನೆಲ್ಲ ಸಹಪಾಠಿ ಮಿತ್ರರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನೆಲ್ಲ ಪೂಜ್ಯ ಗುರುಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತಿನ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಅನೇಕ ಸ್ನೇಹಿತರು ತಮ್ಮ ತನು ಮನ ಧನ ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿನ ನಮ್ಮ ಸ್ಥಳೀಯ ಅನೇಕ ಸ್ನೇಹಿತರು ಹಗಲು ರಾತ್ರಿ ಅನ್ನದೇ ಶ್ರಮಪಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಅವರೆಲ್ಲ ದುಡಿದಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗುರುವೃಂದದವರು ಬೇರೆ ಬೇರೆ ಕಡೆಯಿಂದ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರೂ ಕೂಡ
ಪ್ರೀತಿಯಿಂದ ಉದ್ದೇಶಿಸಿ ಮಾತನಾಡಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್.